ಸ್ವಾರ್ಥಪರರೆಲ್ಲರೂ ನನ್ನ ಮಾತನ್ನು ಕೇಳುವರು ಎಂಬುದಾಗಿ ಹೇಳಿದ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪ್ರಿಯರೇ, ಇಂದಿನ ಕಾರ್ಯಕ್ರಮವು ಧರ್ಮೋಪದೇಶ ಕಾಂಡ ಪುಸ್ತಕ ಅಧ್ಯಾಯದ ಕೊನೆಯ ಕಾರ್ಯಕ್ರಮವಾಗಿದೆ. ಕಳೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕದ ಅಧ್ಯಯನದಲ್ಲಿ ಬಹು ಅಮೂಲ್ಯವಾದ ಸತ್ಯಗಳನ್ನು ನೀವು ತಿಳಿದುಕೊಂಡಿದ್ದೀರಿ ಅಲ್ವೇ? ದೇವರಿಗೆ ವಿಧೇಯರಾಗುವುದು ಪ್ರತಿಯೊಬ್ಬ ವಿಶ್ವಾಸಿಯು ಜೀವಿತದ ಕರ್ತವ್ಯವಾಗಿದೆ. ಇಂದು ನಾವು ಧರ್ಮೋಪದೇಶ ಕಾಂಡ ಪುಸ್ತಕ ಕೊನೆಯ 3 ಅಧ್ಯಾಯಗಳ ಮುಖ್ಯ ಪ್ರಸ್ತಾಪ ಹಾಗೂ ಬಹು ಅಮೂಲ್ಯವಾದ ಸಂಗತಿಗಳನ್ನು ಧ್ಯಾನ ಮಾಡಲಿರುವಾಗ ದೇವರ ಆತ್ಮನ ಸಹಾಯ ಹೊಂದಿಕೊಂಡು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಆತ್ಮೀಯ ಸ್ನೇಹಿತರೆ, ಸ್ತುತಿಗಳ ಮಧ್ಯದಲ್ಲಿ ವಾಸಿಸುತ್ತಿರುವಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ಪ್ರಿಯರೇ, ಧರ್ಮೋಪದೇಶ ಕಾಂಡ ಪುಸ್ತಕದ ಅಧ್ಯಯನದ ಕೊನೆ ಕಾರ್ಯಕ್ರಮಕ್ಕೆ ನಾವು ಬಂದಿದ್ದೇವೆ. ಕಳೆದೆಲ್ಲ ಕಾರ್ಯಕ್ರಮಗಳಲ್ಲಿ ದೇವರ ವಾಕ್ಯದ ಮೂಲಕವಾಗಿ ನಾವು ತಿಳಿದುಕೊಂಡಂಥ ಬಹು ಅಮೂಲ್ಯವಾದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ನಾವು ಕೇಳುವವರು ಮಾತ್ರ ಆಗಿರದೆ ವಾಕ್ಯದ ಪ್ರಕಾರ ಜೀವಿಸುತ್ತಾ ಆತನನ್ನು ಮಹಿಮೆಪಡಿಸೋಣ. ಬನ್ನಿರಿ, ಇಂದಿನ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕದ 32, 33 ಮತ್ತು 34ನೇ ಅಧ್ಯಾಯಗಳ ಧ್ಯಾನವನ್ನು ಮಾಡಲಿಕ್ಕಿದ್ದೇವೆ. ಆದ್ದರಿಂದ ನಮ್ಮನ್ನು ದೇವರಾತ್ಮನ ವಶಕ್ಕೆ ಕೊಟ್ಟವರಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸುವ ಹಾಗೆ ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವನ್ನು ನೋಡೋಣ. ಅದು ಮೋಶೆಯ ಅಂತಿಮ ಗೀತೆ ಎಂಬುದಾಗಿದೆ. ಪ್ರಿಯರೇ, ಮೋಶೆಯ ಈ ಪದ್ಯವು ಅನೇಕ ವಿಚಾರಗಳಲ್ಲಿ ಒಂದು ಶ್ರೇಷ್ಠ ಪದ್ಯವಾಗಿದೆ. ಇಸ್ರಾಯೇಲ್ ಜನಾಂಗವು ಅದನ್ನು ಕಲಿಯಬೇಕಾಗಿತ್ತು. ಅದು ಒಂದು ರೀತಿಯಲ್ಲಿ ಅವರ ರಾಷ್ಟ್ರಗೀತೆಯಂತಿತ್ತು. ಅದು ಅವರಿಗೆ ದೇವರೇ ಕೊಟ್ಟ ಪದ್ಯವಾಗಿತ್ತು. ಪ್ರತಿಯೊಬ್ಬ ಇಸ್ರಾಯೇಲನೂ ಅದನ್ನು ಕಲಿಯಬೇಕಿತ್ತು. ತಮ್ಮ ಮಕ್ಕಳಿಗೆ ಕೂಡ ಅದನ್ನು ಕಲಿಸಬೇಕಿತ್ತು. ಪ್ರಿಯರೇ, ನಾನು ಮೊದಲೇ ತಿಳಿಸಿದಂತೆ ಒಂದು ಜನಾಂಗದ ಜೀವಿತದಲ್ಲಿ ಸಂಗೀತವು ಬಹು ಪ್ರಮುಖವಾದ ಅಂಗವಾಗಿರುತ್ತದೆ. ಪ್ರಿಯರೇ, ಮೋಶೆಯ ಗೀತದ ಮೊದಲ 4 ವಚನಗಳು ಪೀಠಿಕೆಯಾಗಿವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯ 1ನೇ ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದದೆ: ಆಕಾಶಮಂಡಲವೇ, ನಾನು ಹೇಳುವುದನ್ನು ಕೇಳು, ಭೂಮಂಡಲವೇ, ನನ್ನ ಮಾತುಗಳಿಗೆ ಕಿವಿಗೊಡು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾನು ಇಸ್ರಾಯೇಲನ್ನು ಈ ಷರ್ತಗಳಿಗನುಸಾರವಾಗಿ ಸ್ವದೇಶಕ್ಕೆ ಸೇರಿಸುತ್ತೇನೆಂಬುದಕ್ಕೆ ಆಕಾಶ ಭೂಮಿಗಳು ಸಾಕ್ಷಿಗಳಾಗಿರಲಿ ಎಂದು ದೇವರು ಹೇಳುತ್ತಾನೆ. ಆತನು ದಂಡನೆಗಾಗಿ ಇಸ್ರಾಯೇಲನ್ನು ದೇಶದಿಂದ ಹೊರಹಾಕುವುದಕ್ಕೂ ಸಿದ್ಧನಿದ್ದಾನೆ. ಯೆಶಾಯನು ಇದೇ ಮಾತನ್ನು ನುಡಿಯುತ್ತಾನೆ. ಯೆಶಾಯನ ಪುಸ್ತಕ ಈ ಮಾತುಗಳಿಂದ ಪ್ರಾರಂಭವಾಗುತ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 1 ಮತ್ತು 2ನೇ ವಚನದಲ್ಲಿ: ಆಮೋಚನ ಮಗನಾದ ಯೆಶಾಯನಿಗೆ ಆದ ದೈವ ದರ್ಶನ. ಆಕಾಶಮಂಡಲವೇ ಆಲಿಸು, ಭೂಮಂಡಲವೇ ಕೇಳು, ಯೆಹೋವನು ಮಾತಾಡುತ್ತಿದ್ದಾನೆ. ನಾನು ಸಾಕಿ ಸಲಹಿದ ಮಕ್ಕಳೇ ನನಗೆ ದ್ರೋಹ ಮಾಡಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲರನ್ನು ಸ್ವದೇಶಕ್ಕೆ ಸೇರಿಸುವಾಗ ಆಕಾಶ ಭೂಮಿಗಳನ್ನು ಸಾಕ್ಷಿಯಾಗಿ ಕರೆಯುತ್ತಾನೆ. ಅವರನ್ನು ದೇಶದಿಂದ ಹೊರಹಾಕುವುದಕ್ಕೆ ದೇವರು ಸಿದ್ಧನಾದಾಗ ಸುಮಾರು 700 ವರ್ಷಗಳ ಬಳಿಕ ಆತನು ಪುನಃ ಆಕಾಶ ಭೂಮಿಗಳನ್ನು ಸಾಕ್ಷಿಯಾಗಿ ಕರೆಯುತ್ತಾನೆ. ಇದನ್ನು ದೇವರು ಒಂದು ಮೂಲೆಯಲ್ಲಿ ಮಾಡುತ್ತಾ ಇಲ್ಲ, ಮುಚ್ಚುಮರೆಯಾಗಿ ಮಾಡುವುದಿಲ್ಲ. ಅವರನ್ನು ಹೊರಹಾಕುವ ಆತನ ಕಾರ್ಯ ನ್ಯಾಯವಾದದ್ದೇ ಆಗಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನನ್ನ ಉಪದೇಶವು ಹಸಿ ಹುಲ್ಲಿನ ಮೇಲೆ ಮೆಲ್ಲನೆ ಸುರಿಯುವ ಮಳೆಯ ತುಂತುರುಗಳಂತೆ, ನನ್ನ ಬೋಧನೆಯು ಮಂಜಿನಂತೆಯೂ ಕಾಯಿಪಲ್ಯಗಳ ಮೇಲೆ ಬೀಳುವ ಹದಮಳೆಯಂತೆಯೂ ಹಿತವಾಗಿರುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯವು ಹೀಗೆಯೇ ಇರುತ್ತದೆ. ಕೀರ್ತನೆಗಾರನು ಹೇಳುತ್ತಾನೆ: ಹುಲ್ಲು ಕೊಯ್ದ ಮೇಹುಗಾಡಿನ ಮೇಲೆ ಸುರಿಯುವ ವೃಷ್ಟಿಯಂತೆಯೂ ಭೂಮಿಯನ್ನು ನೆನೆಸುವ ಹದಮಳೆಯಂತೆಯೂ ಅವನು ಇರಲಿ ಎಂಬುದಾಗಿ. ಪ್ರಿಯರೇ, ನಾನು ಈ ಮಾತನ್ನು ಮೆಚ್ಚುತ್ತೇನೆ. ದೇವರ ವಾಕ್ಯವು ನಮ್ಮ ಜೀವಿತಗಳಲ್ಲಿ ಈ ರೀತಿಯಾಗಿ ಬರಬೇಕು. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶ ಕಾಂಡ ಪುಸ್ತಕ 32ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಯೆಹೋವನ ನಾಮ ಮಹತ್ವವನ್ನು ಪ್ರಕಟಿಸುವೆನು, ನಮ್ಮ ದೇವರನ್ನು ಮಹಾಮಹಿಮೆಯುಳ್ಳವನೆಂದು ಕೊಂಡಾಡಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಸಾಹಿತ್ಯಗಳಲ್ಲಿ ದೇವರ ಕುರಿತು ಎಷ್ಟು ಕಡಿಮೆ ಹೇಳಲಾಗುತ್ತಿದೆ. ದೇವರ ಹೆಸರು ಹೇಳಲ್ಪಟ್ಟರೂ ಅದು ವ್ಯರ್ಥ ಕಾರ್ಯಗಳಿಗಾಗಿ ಮಾತ್ರ. ಬನ್ನಿರಿ,
ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನಮಗೆ ಶರಣಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದೂ ಇಲ್ಲ. ಆತನು ನಡೆಸುವುದೆಲ್ಲ ನ್ಯಾಯ. ಆತನು ನಿರ್ವಂಚಕನಾದ ನಂಬಿಗಸ್ತ ದೇವರು, ನೀತಿಯುಳ್ಳವನು, ಯಥಾರ್ಥನೂ ಆಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಬಂಡೆಯ ಪದ್ಯವಾಗಿದೆ. ಬಂಡೆ ಎಂಬ ಪದವು 7 ಬಾರಿ ಉಪಯೋಗಿಸಲ್ಪಟ್ಟಿದೆ. ಕರ್ತನಾದ ಯೇಸುವನ್ನು ಬಂಡೆ ಎಂದು ಹೇಳಿದೆ. ಪೇತ್ರನು ಬರೆದ 1ನೇ ಪತ್ರಿಕೆ 2ನೇ ಅಧ್ಯಾಯ 6ನೇ ವಚನದಲ್ಲಿ ಮುಖ್ಯವಾದ ಮೂಲೆಗಲ್ಲು ಕ್ರಿಸ್ತನೇ ಆಗಿದ್ದಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಆತನ ಕಾರ್ಯವು ದೋಷವಿಲ್ಲದಾಗಿದೆ. ಈ ಗೀತೆಯು ದೇವರನ್ನು ಎಷ್ಟು ಮಹಿಮೆಪಡಿಸುತ್ತಿದೆ. ನಾವು ಆತನನ್ನು ಮಹಿಮೆಪಡಿಸಬೇಕಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಅವರು ದ್ರೋಹಿಗಳೇ, ಮಕ್ಕಳಲ್ಲ. ಇದು ಅವರ ದೋಷವು. ಅವರು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯವರು, ದುರಾಚಾರಿಗಳಿರ, ಅವಿವೇಕಿಗಳಿರ. ಯೆಹೋವನ ವಿಷಯದಲ್ಲಿ ಈ ರೀತಿಯಾಗಿ ನಡೆಯಬಹುದೇ? ಆತನು ನಿಮ್ಮನ್ನು ಸೃಷ್ಟಿಸಿದ ತಂದೆಯಲ್ಲವೇ? ನಿಮ್ಮನ್ನು ಜನಾಂಗವಾಗಿ ಮಾಡಿ ಸ್ಥಾಪಿಸಿದಲ್ಲವೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸೃಷ್ಟಿಯ ಕಾರಣದಿಂದಾಗಿ ದೇವರು ಇಸ್ರಾಯೇಲರಿಗೆ ತಂದೆಯಾಗಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದರಿಂದ ನಾವು ದೇವರ ಮಕ್ಕಳಾಗುತ್ತೇವೆ. ಇಡೀ ಮಾನವ ಜನಾಂಗವೇ ದುಷ್ಟ ಜನಾಂಗವೆಂಬುದಾಗಿ ಕರೆಯಲ್ಪಡಬಹುದು. ನಾವು ಮೂರ್ಖ ಸಂತಾನದವರಾಗಿದ್ದೇವೆ. ಆದರೂ ಆತನು ಯೇಸು ಕ್ರಿಸ್ತನ ಮೂಲಕ ರಕ್ಷಿಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರವಾಗಲಿ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಪೂರ್ವಕಾಲವನ್ನು ನೆನಪಿಗೆ ತಂದುಕೊಳ್ಳಿರಿ, ಪೂರ್ವಿಕರ ಚರಿತ್ರೆಯನ್ನು ಆಲೋಚಿಸಿರಿ. ನಿಮ್ಮ ತಂದೆಗಳನ್ನು ವಿಚಾರಿಸಿದರೆ ಅವರು ತಿಳಿಸುವರು, ಹಿರಿಯರನ್ನು ಕೇಳಿದರೆ ಅವರು ವಿವರಿಸುವರು. ಹೀಗೆಂದರೆ, ಪರಾತ್ಪರನಾದ ದೇವರು ಜನಾಂಗಗಳನ್ನು ಬೇರೆ ಬೇರೆ ಮಾಡಿ ಅವರವರಿಗೆ ಸ್ವದೇಶಗಳನ್ನು ನೇಮಿಸಿಕೊಟ್ಟಾಗ ಇಸ್ರಾಯೇಲ್ಯರ ಸಂಖ್ಯೆಗೆ ತಕ್ಕಂತೆ ಆಯಾ ಜನಾಂಗಕ್ಕೆ ಒಂದೊಂದು ಪ್ರದೇಶವನ್ನು ಗೊತ್ತು ಮಾಡಿದ್ದು, ಇಸ್ರಾಯೇಲ್ಯರು ಮಾತ್ರ ಯೆಹೋವನ ಸ್ವಂತ ಜನರಾದದ್ದು, ಯಾಕೋಬ್ ವಂಶಸ್ಥರು ಆತನಿಗೆ ಸ್ವಕೀಯ ಪ್ರಜೆಯಾದದ್ದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ 8ನೇ ವಚನ ವಿಚಿತ್ರವಾದದ್ದು. ಈವರೆಗೆ ಅದಕ್ಕೆ ತೃಪ್ತಿಕರವಾದ ವಿವರಣೆ ಈ ತನಕ ನನಗೆ ದೊರೆಯಲಿಲ್ಲ. ಭೂಲೋಕದ ಜನಾಂಗಗಳು ಇಸ್ರಾಯೇಲ್ಯರ ಸಂಖ್ಯೆಯ ಆಧಾರದಿಂದಲೇ ಲೆಕ್ಕಿಸಲ್ಪಡುತ್ತವೆ. ಅಂದರೆ ಜನಾಂಗಗಳ ಮೇರೆಗಳನ್ನು ಇಸ್ರಾಯೇಲ್ಯರ ಸಂಖ್ಯೆಯ ಆಧಾರದಿಂದ ನಿರ್ಧರಿಸುತ್ತಾರೆ. ಈ ಕುರಿತು ತುಂಬ ಅಧ್ಯಯನದ ಅವಶ್ಯಕತೆ ಇದೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಹದ್ದು ತನ್ನ ಮರಿಗಳನ್ನು ಗೂಡಿನೊಳಗಿಂದ ಹೊರಡಿಸಿ ಅವುಗಳ ಬಳಿಯಲ್ಲಿ ಹಾರಾಡುವಂತೆ ಯೆಹೋವನು ತನ್ನ ರೆಕ್ಕೆಗಳನ್ನು ಚಾಚಿ ಇಸ್ರಾಯೇಲ್ಯರನ್ನು ಆತುಕೊಂಡದ್ದು. ಯಾವ ಅನ್ಯ ದೇವರಾದರೂ ಇಲ್ಲದೆ ಯೆಹೋವನೊಬ್ಬನೇ ಅವರನ್ನು ನಡೆಸಿಕೊಂಡು ಬಂದದ್ದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚಿಕ್ಕ ಹದ್ದಿನ ಮರಿಗಳು ರೆಕ್ಕೆಗಳನ್ನು ಹರಡಿಸಿಕೊಂಡು ಹಾರಾಡಬೇಕಾದ ಸಂದರ್ಭದಲ್ಲಿ ಗೂಡಿನೊಳಗೇನೇ ಇದ್ದುಕೊಂಡು ತಾಯಿ ತಂದೆ ಹದ್ದುಗಳು ತಂದುಕೊಟ್ಟ ಆಹಾರವನ್ನು ಸವಿಯುತ್ತಾ ಆರಾಮವಾಗಿರಲು ಬಯಸುತ್ತವೆ. ಆದರೆ ತಾಯಿ ಹದ್ದು ಆ ಮರಿಗಳನ್ನು ಗೂಡಿನಿಂದ ಹೊರಕ್ಕೆ ದೂಡುವ ದಿನ ಬರುತ್ತದೆ. ಆಗ ಮರಿಗಳು ತಮ್ಮ ರೆಕ್ಕೆಗಳನ್ನು ಚಾಚಿ ಹಾರಲು ಕಲಿಯಲೇಬೇಕಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ತನ್ನವರನ್ನು ದೇವರು ಇದೇ ರೀತಿಯಾಗಿ ಕಾಯುತ್ತಿರುತ್ತಾನೆ. ಕೆಲವೊಮ್ಮೆ ನಮ್ಮನ್ನು ಗೂಡಿನಿಂದ ಹೊರದೂಡಬೇಕಾಗುತ್ತದೆ. ಇದು ಆತನು ನಮ್ಮನ್ನು ಪ್ರೀತಿಸದೇ ಇರುವುದರಿಂದಲ್ಲ, ಆದರೆ ನಾವು ಹಾರಲು ಕಲಿಯಬೇಕಾಗಿದೆ ಎಂಬ ಕಾರಣಕ್ಕಾಗಿ. ನಾವು ಆತನಿಗಾಗಿ ಜೀವಿಸುವುದನ್ನು ಕಲಿಯಬೇಕು. ಇದು ದೇವರ ಒಳ್ಳೆಯತನದ ಅದ್ಭುತ ವಿವರಣೆಯಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆದರೆ ಯೆಶೂರನು ಚೆನ್ನಾಗಿ ತಿಂದು ಕೊಬ್ಬಿ ಅಗಡಾಗಿ ತನ್ನನ್ನು ಸೃಷ್ಟಿಸಿದ ದೇವರನ್ನು ಬಿಟ್ಟು ತನ್ನ ಆಶ್ರಯ ದುರ್ಗವನ್ನು ತಿರಸ್ಕರಿಸಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಯೆಶುರೂನು ಎಂಬುದು ಇಸ್ರಾಯೇಲ್ಯರ ಇನ್ನೊಂದು ಹೆಸರು. ಇಸ್ರಾಯೇಲು ಚೆನ್ನಾಗಿ ಕೊಬ್ಬಿ ದೇವರನ್ನು ತಿರಸ್ಕರಿಸಿತು. ಈ ಜನರು ಕೊಬ್ಬಿ ಹೋಗಿದ್ದಾರೆ. ತಮ್ಮ ಸಮೃದ್ಧಿಯ ದಿನಗಳಲ್ಲಿ ತಮ್ಮ ಬಂಡೆಯು ತಮಗೆ ಅವಶ್ಯವೆಂದು ಅವರು ನೆನೆಸಲೇ ಇಲ್ಲ. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 32ನೇ ಅಧ್ಯಾಯ 16ರಿಂದ 18 ವಚನಗಳವರೆಗೆ. ಅಲ್ಲಿ ಹೀಗೆ ಬರೆದದೆ:
ಅವರು ಅನ್ಯ ದೇವರುಗಳನ್ನು ಪೂಜಿಸಿ ಆತನನ್ನು ರೇಗಿಸಿದರು. ನಿಷಿದ್ಧಾಚಾರಗಳನ್ನು ನಡೆಸಿ ಆತನಿಗೆ ಸಿಟ್ಟೇರಿಸಿದರು. ದೇವರೇ ಅಲ್ಲದ ಕ್ಷುದ್ರ ದೇವತೆಗಳಿಗೂ ಪಿತೃಗಳು ಭಜಿಸದೆಯೂ ತಮಗೆ ಮುಂಚಿತವಾಗಿ ಗೊತ್ತಿಲ್ಲದೆಯೂ ಇರುವ ನೂತನ ದೇವತೆಗಳಿಗೂ ಬಲಿಯನ್ನರ್ಪಿಸಿದರು. ನಿಮ್ಮನ್ನು ಹುಟ್ಟಿಸಿದ ತಂದೆಯಂತಿರುವ ಶರಣನನ್ನು ನೀವು ನೆನೆಸಲಿಲ್ಲ, ಹೆತ್ತ ತಾಯಿಯಂತಿರುವ ದೇವರನ್ನು ಮರೆತು ಬಿಟ್ಟಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, 19-25 ವಚನಗಳಲ್ಲಿ ದೇವರು ತನ್ನ ಜನರಿಗೆ ಕೊಡಮಾಡಿದ ದಂಡನೆಗಳ ಕುರಿತು ಹೇಳಲ್ಪಟ್ಟಿದೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 32 ಅಧ್ಯಾಯ 19 ಮತ್ತು 20 ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೋವನು ಇದನ್ನು ಕಂಡು ಅವರ ವಿಷಯದಲ್ಲಿ ಬೇಸರಗೊಂಡನು, ತನ್ನ ಕುಮಾರ ಕುಮಾರ್ತೆಗಳ ವಿಷಯದಲ್ಲಿ ವ್ಯಥೆಪಟ್ಟನು. ಆತನು ಅವರ ವಿಷಯದಲ್ಲಿ ಹೀಗೆ ಅಂದುಕೊಂಡನು: ನಾನು ಅವರಿಗೆ ವಿಮುಖನಾಗಿ ಅವರಿಗೆ ಪ್ರಾಪ್ತವಾಗುವ ಗತಿಯನ್ನು ನೋಡುವೆನು. ಅವರು ಸತ್ಯವನ್ನು ತಿಳಿದು ಮಾಡದವರು ದ್ರೋಹಿಗಳಾದ ಮಕ್ಕಳು ಆಗಿದ್ದಾರೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ತಾನು ಅವರಿಗೆ ಮರೆಯಾಗಿರುತ್ತೇನೆಂದು ದೇವರು ಹೇಳುತ್ತಾನೆ. ಅವರಿಗೆ ತನ್ನನ್ನು ತೋರ್ಪಡಿಸಿಕೊಳ್ಳುವುದಿಲ್ಲ. ಪ್ರಿಯರೇ, ಮುಂದಿನ ಭಾಗ ವಚನ 26-42 ದೇವರು ತನ್ನ ಜನರಿಗೋಸ್ಕರ ಹಂಬಲಿಸುವುದನ್ನು ನೋಡುತ್ತೇವೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32 ಅಧ್ಯಾಯ 26 ಮತ್ತು 27 ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಿದ್ದೇನೆ, ಆದರೆ ಅವರ ವಿರೋಧಿಗಳು ಹಮ್ಮಿನಿಂದಾಗಿ ತಪ್ಪಾದ ಭಾವನೆ ಮಾಡಿಕೊಂಡು ಇದು ನಮ್ಮ ಭುಜಬಲದಿಂದಲೇ ಹೊರತು ಯೆಹೋವನಿಂದ ಆಗಲಿಲ್ಲ ಅಂದುಕೊಂಡಾರೆಂದು ನಾನು ಹಿಂದೆಗೆದೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಇಸ್ರಾಯೇಲರನ್ನು ಭೂಮಿಯ ಕಟ್ಟಕಡೆವರೆಗೂ ಚದರಿಸಿದರೆ ಶತ್ರುಗಳು ತಪ್ಪಾಗಿ ಭಾವಿಸುವ ಸಾಧ್ಯತೆ ಇತ್ತು. ಅವರು ನನ್ನ ಜನರಿಗೆ ತೊಂದರೆ ಕೊಟ್ಟು ನಿರ್ನಾಮ ಮಾಡುವುದು ನನಗಿಷ್ಟವಿಲ್ಲ, ಇಲ್ಲವಾದರೆ ವೈರಿಗಳು ನಾವೇ ಬಲಶಾಲಿಗಳು, ದೇವರಿಂದ ಇದಾದ್ದಲ್ಲ ಎಂದು ಹೇಳಿಯಾರು ಎಂದು ದೇವರು ಇಲ್ಲಿ ಹೇಳಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32 ಅಧ್ಯಾಯ 28 ವಚನದಿಂದ 31 ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಅವರು ಆಲೋಚನೆಯಿಲ್ಲದ ಜನರು, ಅವರಿಗೆ ಸ್ವಲ್ಪವಾದರೂ ವಿವೇಕವಿಲ್ಲ. ಅವರಿಗೆ ಜ್ಞಾನವಿದ್ದರೆ ಈ ಸಂಗತಿಗಳನ್ನೆಲ್ಲ ಗ್ರಹಿಸುತ್ತಿದ್ದರು. ತಮಗೆ ಅಂತ್ಯದಲ್ಲಿ ದುರಾವಸ್ಥೆ ಪ್ರಾಪ್ತವಾಗುವುದೆಂದು ತಿಳಿದುಕೊಳ್ಳುತ್ತಿದ್ದರು. ಅವರ ಶರಣನು ಅವರನ್ನು ಶತ್ರುಗಳಿಗೆ ಒಪ್ಪಿಸಿಕೊಡದಿದ್ದರೆ ಒಬ್ಬನಿಂದ 1000 ಮಂದಿ ಸೋತು ಹೋಗುತ್ತಿದ್ದರೋ, ಯೆಹೋವನು ಕೈ ಬಿಡದಿದ್ದರೆ ಇಬ್ಬರಿಗೆ ಹೆದರಿ ನಮ್ಮ ಶತ್ರುಗಳೇ ತೀರ್ಮಾನಿಸುತ್ತಾರಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಎಂಥ ಚಿತ್ರಣ ಕೊಡಲ್ಪಟ್ಟಿದೆ ನೋಡಿರಿ. ದೇವರು ತನ್ನ ಜನರಿಗಾಗಿ ಹಂಬಲಿಸುತ್ತಿದ್ದಾನೆ. ಅವರನ್ನು ಬಿಡುಗಡೆ ಮಾಡಬೇಕೆಂದಿದ್ದಾನೆ, ಅವರನ್ನು ರಕ್ಷಿಸಬೇಕೆಂದಿದ್ದಾನೆ. ಈಗ ನಾವು ಈ ಗೀತೆಯ ಕೊನೆಯ ಚರಣಕ್ಕೆ ಬಂದಿದ್ದೇವೆ. ಇಸ್ರಾಯೇಲರಿಗೋಸ್ಕರವಾಗಿ ಭೂಲೋಕದ ಜನಾಂಗಗಳೆಲ್ಲವೂ ಆಶೀರ್ವದಿಸಲ್ಪಡುತ್ತದೆ ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 32 ಅಧ್ಯಾಯ 43 ವಚನದಲ್ಲಿ: ಜನಾಂಗಗಳಿರ, ದೇವರ ಜನರನ್ನು ಹೊಗಳಿರಿ. ತನ್ನ ಸೇವಕರ ರಕ್ತವನ್ನು ಚೆಲ್ಲಿದ ಶತ್ರುಗಳಿಗೆ ಯೆಹೋವನು ಪ್ರತಿದಂಡನೆ ಮಾಡುತ್ತಾನೆ, ಅವರಿಗೆ ಮುಯ್ತೀರಿಸುತ್ತಾನೆ. ತನ್ನ ಜನರಿಗೋಸ್ಕರವೂ ದೇಶಕ್ಕೋಸ್ಕರವೂ ದೋಷ ಪರಿಹಾರ ಮಾಡುತ್ತಾನೆ ಎಂಬುದಾಗಿ. ಪ್ರಿಯರೇ, ಇಲ್ಲಿಗೆ ಮೋಶೆಯ ಈ ಅದ್ಭುತವಾದ ಪದ್ಯ ಮುಗಿಯುತ್ತದೆ. ಮುಂದಕ್ಕೆ ನಾವು ನೋಡುತ್ತೇವೆ. ಧರ್ಮೋಪದೇಶಕಾಂಡ ಪುಸ್ತಕ 32 ಅಧ್ಯಾಯ 44 ವಚನದಲ್ಲಿ: ಮೋಶೆಯು ನೂನನ ಮಗನಾದ ಯೆಹೋಶುವನು ಈ ಪದ್ಯದ ಮಾತುಗಳನ್ನೆಲ್ಲ ಜನರಿಗೆ ಕೇಳಿಸುವಂತೆ ಹೇಳಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೋಶೆ ಈ ಮಾತುಗಳನ್ನೆಲ್ಲ ಇಸ್ರಾಯೇಲರಿಗೆ ಹೇಳಿ ಮುಗಿಸಿದನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32 ಅಧ್ಯಾಯ 46 ಮತ್ತು 47 ವಚನವನ್ನು ನೋಡೋಣ. ಅಲ್ಲಿ ಹೀಗೆ ಬರೆದಿದೆ: ಬಳಿಕ ಅವರಿಗೆ, ನಾನು ಈಗ ನಿಮಗೆ ಹೇಳಿದ ಎಚ್ಚರಿಕೆಯ ಮಾತುಗಳನ್ನೆಲ್ಲ ಮನಸ್ಸಿನಲ್ಲಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಸಂತತಿಯವರಿಗೆ ಈ ಧರ್ಮಶಾಸ್ತ್ರದ ನಿಯಮಗಳನ್ನು ಅನುಸರಿಸಬೇಕೆಂದು ಆಜ್ಞಾಪಿಸಿರಿ. ಇದು ನಿರಾರ್ಥಕವೆಂದು ಭಾವಿಸಬಾರದು. ಇದರಿಂದ ನೀವು ಬಾಳುವಿರಿ. ನೀವು ಯೊರ್ದಾನ್ ಹೊಳೆಯನ್ನು ದಾಟಿ ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದಲ್ಲಿ ಇದನ್ನು ಅನುಸರಿಸುವುದರಿಂದಲೇ ಬಹುಕಾಲ ಇರುವಿರಿ ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಅವರ ಸ್ವದೇಶದಲ್ಲಿನ ವಾಸ್ತವ್ಯವು ಅವರ ವಿಧೇಯತೆಯನ್ನು ಅವಲಂಬಿಸಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 32 ಅಧ್ಯಾಯ 48 ವಚನದಿಂದ 52 ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳ
ಸಾರಾಂಶಗಳನ್ನು ನಾವು ನೋಡುವುದಾದರೆ, ಧರ್ಮಶಾಸ್ತ್ರದ ಪ್ರತಿನಿಧಿಯು ಧರ್ಮಶಾಸ್ತ್ರ ಕೊಡಮಾಡಿದನು, ಆದರೆ ಮೋಶೆಯು ದೇಶ ಪ್ರವೇಶ ಮಾಡಲಿಕ್ಕಾಗಲಿಲ್ಲ. ಧರ್ಮ ನಿಯಮವು ನಿಜಕ್ಕೂ ಒಂದು ತಡೆಯಾಗಿರುತ್ತದೆ. ಧರ್ಮಶಾಸ್ತ್ರವು ಪಾಪವನ್ನು ತೋರಿಸುವಂತಾದೇ ಹೊರತು ಪಾಪವನ್ನು ನಿವಾರಿಸುವಂಥದ್ದಾಗಿರಲಿಲ್ಲ. ಅದು ನಮ್ಮನ್ನು ರಕ್ಷಿಸಲಾರದು. ಧರ್ಮಶಾಸ್ತ್ರವು ಮೋಶೆಯನ್ನು ಸ್ವದೇಶಕ್ಕೆ ಸೇರಿಸುವುದಕ್ಕೆ ಆಗಲಿಲ್ಲ. ನಮ್ಮನ್ನು ಆಶೀರ್ವಾದದ ನೆಲೆಗೆ ತರುವುದಕ್ಕೂ ಅದಕ್ಕೆ ಆಗುವುದಿಲ್ಲ. ಪ್ರಿಯರೇ, ಇಲ್ಲಿವರೆಗೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 32ನೇ ಅಧ್ಯಾಯದ ಧ್ಯಾನವನ್ನು ಮಾಡಿ ಮುಗಿಸಿದ್ದೇವೆ. ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 33ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ, ಮೋಶೆ ಇಸ್ರಾಯೇಲ್ ಕುಲಗಳನ್ನು ಕೊನೆಯದಾಗಿ ಆಶೀರ್ವದಿಸಿದ್ದು ತನ್ನ ಮರಣಕ್ಕಿಂತ ಮೊದಲು. ಮೋಶೆ ಮಾಡಿದ ಕೊನೆ ಬಹಿರಂಗ ಕಾರ್ಯವೆಂದರೆ ಇಸ್ರಾಯೇಲ್ಯರನ್ನು ತನ್ನ ಸುತ್ತ ಕೂಡಿಸಿಕೊಂಡು ಪ್ರತಿಯೊಂದು ಕುಲದವರನ್ನು ಆಶೀರ್ವದಿಸಿದ್ದು ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 33ನೇ ಅಧ್ಯಾಯ 1 ಮತ್ತು 6ನೇ ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ದೇವಪುರುಷನಾದ ಮೋಶೆ ದೇಹವನ್ನು ಬಿಡುವುದಕ್ಕಿಂತ ಮುಂಚೆ ಇಸ್ರಾಯೇಲ್ಯರ ವಿಷಯವಾಗಿ ಹೇಳಿದ ಆಶೀರ್ವಾದವು ಹೇಗೆಂದರೆ, ರೂಬೇನ್ ಕುಲದ ವಿಷಯದಲ್ಲಿ ಹೇಳಿದ್ದೇನೆಂದರೆ, ರೂಬೇನ್ ಕುಲವು ನಾಶವಾಗದೆ ಉಳಿಯಲಿ, ಆದರೆ ಅದು ಸ್ವಲ್ಪ ಮಂದಿಯುಳ್ಳದ್ದಾಗಿರುವುದು ಎಂಬುದಾಗಿ. ಪ್ರಿಯರೇ, ಅವನು ರೂಬೇನ್ ಕುಲದಿಂದ ಪ್ರಾರಂಭಿಸುತ್ತಾನೆ. ರೂಬೇನ್ಯರು ಇಸ್ರಾಯೇಲ್ಯರು ಒಂದು ಕುಲವಾಗಿ ಉಳಿಯಲಿ, ನಾಶವಾಗಿದಿರಲಿ ಎಂದು ಪ್ರಾರ್ಥಿಸುತ್ತಾನೆ. ಬನ್ನಿರಿ, ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 33ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯೆಹೂದ ಕುಲದ ವಿಷಯದಲ್ಲಿ ಹೀಗಂದನು, ಯೆಹೋವನೇ, ಯೆಹೂದ ಕುಲದವರ ಮೊರೆಯನ್ನು ಲಾಲಿಸಿ ಅವರನ್ನು ಅವರ ಬಂಧುಗಳೊಡನೆ ಸೇರಿಸು. ಅವರಿಗೋಸ್ಕರ ಯುದ್ಧ ಮಾಡಿದಾರಲ್ಲ, ಅವರ ಶತ್ರುಗಳಿಂದ ಅವರನ್ನು ತಪ್ಪಿಸಬೇಕು ಎಂಬುದಾಗಿ. ಪ್ರಿಯರೇ, ಯೂದಾ ಕುಲವು ರಾಜಕುಲವಾಗಿದ್ದು ಆ ಕುಲದಿಂದಲೇ ಮೆಸ್ಸಿಯನು ಬರಲಿದ್ದಾನೆ ಎಂಬುದಾಗಿ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕದ 33ನೇ ಅಧ್ಯಾಯ 10 ಮತ್ತು 11ನೇ ವಚನಗಳನ್ನು ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಇಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ, ಈ ಲೇವಿ ಕುಲವು ಆರೋನನ ಮೂಲಕ ಯಾಜಕೋದ್ಯೋಗದ ಗೌರವವನ್ನು ಪಡೆದುಕೊಂಡಿತು. ಅವರು ಧರ್ಮಶಾಸ್ತ್ರವನ್ನು ಬೋಧಿಸುವ ವಿಶೇಷತೆಯನ್ನು ಹೊಂದಿದರು. ಇಡೀ ಜನಾಂಗವು ಲೇವಿಯರ ಮೂಲಕ ಆಶೀರ್ವದಿಸಲ್ಪಟ್ಟಿದೆ. ಪ್ರಿಯರೇ, ಯೋಸೇಫನ ಮಕ್ಕಳಾದ ಎಫ್ರಾಯಿಂ ಹಾಗೂ ಮನಸ್ಸೆಯ ಕುಲಗಳ ಮೂಲಕ ಇಸ್ರಾಯೇಲರಿಗೆ ಆಶೀರ್ವಾದ ಬರಲಿಕ್ಕಿದೆ. ವಚನ 24ರಲ್ಲಿ ಒಂದು ವಿಶೇಷ ಥರದ ಆಶೀರ್ವಾದವಿದೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 33ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಆಶೇರ್ ಕುಲದ ವಿಷಯದಲ್ಲಿ ಹೀಗಂದನು, ಪುತ್ರ ಶ್ರೇಷ್ಠರಾದ ಆಶೇರ್ಯರು ಭಾಗ್ಯವನ್ನು ಹೊಂದಲಿ, ಅವರು ಸಹೋದರರ ದಯೆಯನ್ನು ಪಡೆಯಲಿ, ಅವರು ಎಣ್ಣೆಯಲ್ಲೇ ಕಾಲನ್ನು ಅದ್ದಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕೆಲ ವರ್ಷಗಳ ಕೆಳಗೆ ಆಸಕ್ತಿಕರವಾದ ಸಂಗತಿಯೊಂದು ನಡೆಯಿತು. ಉತ್ತರ ಭಾಗದ ರಾಜ್ಯವಾದ ಆಶೇರನ ಭೂಮಿಯ ಮಾರ್ಗವಾಗಿ ಎಣ್ಣೆಯ ಕೊಳವೆ ಮಾರ್ಗ ಬಂದಿತ್ತು. ಈ ಕೊಳವೆ ಮಾರ್ಗ ಬೇಗದಲ್ಲೇ ಆರಂಭವಾಗಲಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 33ನೇ ಅಧ್ಯಾಯ 26ನೇ ವಚನದಿಂದ 29ನೇ ವಚನದವರೆಗೆ ದಯವಿಟ್ಟು ನೀವು ಓದಿಕೊಳ್ಳಬೇಕಾಗಿ ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಈ ವಾಕ್ಯ ಭಾಗಗಳು ಇಸ್ರಾಯೇಲು ದೇವರಿಗೆ ವಿಧೇಯವಾಗುತ್ತಿದ್ದರೆ ಎಷ್ಟೋ ಒಳ್ಳೆಯದಿತ್ತು ಎಂಬುದಾಗಿ ನಮಗೆ ತಿಳಿಸುತ್ತದೆ. ಪ್ರಿಯರೇ, ಇಲ್ಲಿಗೆ ಧರ್ಮೋಪದೇಶಕಾಂಡ ಪುಸ್ತಕದ 33ನೇ ಅಧ್ಯಾಯದ ಧ್ಯಾನ ಮಾಡಿ ಮುಗಿಸಿದ್ದೇವೆ. ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಮುಂದಕ್ಕೆ ನಾವು ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕದ 34ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಮೋಶೆಯ ಮರಣ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮೋಶೆ ತನ್ನ ಮರಣದ ಕುರಿತು ತಾನೇ ಬರೆದನೋ ಎಂಬ ಪ್ರಶ್ನೆ ಬರುತ್ತದೆ. ಇದ್ದರೂ ಇರಬಹುದು. ಅವನು ಸಾಯಿತಾನೆಂದು ದೇವರು ನುಡಿದಿದ್ದನು. ಅನೇಕರು ಈ ಭಾಗವು ಯೆಹೋಶುವನ ಪುಸ್ತಕದ ಭಾಗವಾಗಿತ್ತೆಂದು ನಂಬುತ್ತಾರೆ. ನೋಡಿ, ಇದು ಖಂಡಿತವಾಗಿಯೂ ಸತ್ಯವಿರಬಹುದು. ಯಾಕಂದರೆ ಮೂಲದಲ್ಲಿ ಈಗ ನಾವು ಕಾಣುವಂತೆ ಪುಸ್ತಕಗಳಾಗಿ ವಿಭಾಗಿಸಲ್ಪಟ್ಟಿರಲಿಲ್ಲ. ಹಳೆ ಒಡಂಬಡಿಕೆಯು ಸುರುಳಿಗಳಿಂದ ಬರೆಯಲ್ಪಟ್ಟಿದ್ದು ಒಂದಾದ ನಂತರ ಒಂದು ಉದ್ದವಾಗಿ ಬರೆಯಲ್ಪಟ್ಟಿತು. ಆದ್ದರಿಂದ ಈ ಭಾಗವು ಯೆಹೋಶುವನ ಪುಸ್ತಕದ ಆರಂಭ ಭಾಗವಾಗಿದ್ದಿರಲಿಕ್ಕೂ ಸಾಕು. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 34ನೇ ಅಧ್ಯಾಯ ಮೊದಲಿನ 6 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ:
ಮೋಶೆಯು ಮೋವಾಬ್ಯರ ಮೈದಾನದಿಂದ ಎರಿಕೋ ಪಟ್ಟಣಕ್ಕೆ ಎದುರಾಗಿರುವ ನೋಬೋ ಪರ್ವತಕ್ಕೆ ಹೋಗಿ ಪಿಸ್ಸಾ ಎಂಬ ಬೆಟ್ಟದ ಶಿಖರವನ್ನು ಹತ್ತಿದನು. ಆಗ ಯೆಹೋವನು ದೇಶವನ್ನೆಲ್ಲ, ಅಂದರೆ ದಾನ್ ಪಟ್ಟಣದವರೆಗೂ, ಗಿಲ್ಯಾದ್ ಸೀಮೆ, ನಫ್ತಾಲಿ ಪ್ರದೇಶ, ಎಫ್ರಾಯಿಮ್, ಮನಸ್ಸೆ ಕುಳಗಳವರ ಸೀಮೆ, ಪಶ್ಚಿಮ ಸಮುದ್ರದವರೆಗೂ, ಯಹೂದ ಸೀಮೆ, ದಕ್ಷಿಣ ಪ್ರದೇಶ, ಚೊಗರೂರಿನ ತನಕ, ಎರಿಕೋ ಎಂಬ ಖರ್ಜೂರಗಳ ಪಟ್ಟಣದ ಸುತ್ತಲಿರುವ ಮೈದಾನ, ಇದೆಲ್ಲವನ್ನು ಅವನಿಗೆ ತೋರಿಸಿ, ನಾನು ಅಬ್ರಹಾಂ, ಈಸಾಕ್, ಯಾಕೋಬರಿಗೆ ಪ್ರಮಾಣ ಮಾಡಿ ಅವರ ಸಂತತಿಯವರಿಗೆ ಕೊಡುವೆನೆಂದು ವಾಗ್ದಾನ ಮಾಡಿದ ದೇಶವು ಇದೆ. ನಿನಗೆ ಪ್ರತ್ಯಕ್ಷವಾಗಿ ತೋರಿಸಿದ್ದೇನೆ, ಆದರೆ ನೀನು ಹೊಳೆದಾಟಿ ಅಲ್ಲಿಗೆ ಹೋಗಕೂಡದೆಂದು ಹೇಳಿದನು. ಯೆಹೋವನ ಮಾತಿನಂತೆ ಆತನ ಸೇವಕನಾದ ಮೋಶೆ ಅಲ್ಲೇ ಮೋವಾಬ್ಯರ ದೇಶದಲ್ಲಿ ದೇಹ ಬಿಟ್ಟನು. ಮೋವಾಬ್ಯರ ದೇಶದಲ್ಲಿ ಬೆತ್ಪೈಗೋರಿಗೆ ಎದುರಾಗಿರುವ ಕಣಿವೆಯಲ್ಲಿ ಅವನ ದೇಹವನ್ನು ಸಮಾಧಿ ಮಾಡಿದನು. ಅವನ ಸಮಾಧಿಯು ಎಲ್ಲಿದೆಯೋ ಇಂದಿನವರೆಗೂ ಯಾರಿಗೂ ತಿಳಿಯದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆಯ ಸಮಾಧಿ ಯಾಕೆ ಅಜ್ಞಾತವಾಗಿದೆ? ಯಾಕಂದರೆ ಮೋಶೆಯು ಎಬ್ಬಿಸಲ್ಪಟ್ಟು ವಾಗ್ದಾತ ದೇಶಕ್ಕೆ ಬರಬೇಕಾಗಿದೆ. ಕರ್ತನಾದ ಯೇಸು ಬೆಟ್ಟದ ಮೇಲೆ ಪ್ರಕಾಶ ರೂಪವನ್ನು ಧರಿಸಿದಾಗ ಮೋಶೆಯು ಎಲಿಯನು ಯೇಸುವಿನೊಂದಿಗೆ ಕಾಣಿಸಿಕೊಂಡು ಬರಲಕ್ಕಿರುವ ಕ್ರಿಸ್ತನ ಮರಣದ ಕುರಿತಾಗಿ ಮಾತನಾಡಿದರು. ಮೋಶೆ ವಾಗ್ದಾತ ದೇಶಕ್ಕೆ ಸೇರಿಸಲ್ಪಟ್ಟನು. ಧರ್ಮಶಾಸ್ತ್ರವು ಮೋಶೆಯನ್ನು ಆ ದೇಶಕ್ಕೆ ತರಲು ಸಾಧ್ಯವಾಗಲಿಲ್ಲ, ಆದರೆ ಕರ್ತನಾದ ಯೇಸು ಕ್ರಿಸ್ತನು ಅವನನ್ನು ಕರತಂದನು. ದೇವರಿಗೆ ಮಹಿಮೆಯಾಗಲಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ಕೊನೆಯದಾಗಿ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 34ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಮೋಶೆ ಸಾಯುವಾಗ 120 ವರ್ಷದವನಾಗಿದ್ದನು. ಅವನ ಕಣ್ಣು ಮೊಬ್ಬಾಗಲಿಲ್ಲ, ಅವನ ಜೀವಕಳೆ ಕುಂದಿ ಹೋಗಿರಲಿಲ್ಲ. ಮೋವಾಬ್ಯರ ಮೈದಾನದಲ್ಲಿ ಇಸ್ರಾಯೇಲ್ಯರು ಮೋಶೆಗೋಸ್ಕರ 30 ದಿನ ದುಃಖಿಸಿದರು. ಅಲ್ಲಿಗೆ ಮೋಶೆಯ ಪ್ರಲಾಪದ ದಿನಗಳು ಮುಗಿದವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮೋಶೆ ರೂಪಾಂತರ ಬೆಟ್ಟದ ಮೇಲೆ ಕಾಣಿಸಿಕೊಳ್ಳುವುದು ಸೈತಾನನಿಗೆ ಬೇಕಿರಲಿಲ್ಲ. ಮೋಶೆಯ ಶವ ಸಂಸ್ಕಾರವನ್ನು ದೇವರು ತಾನೇ ಮಾಡಿದನು. ಪ್ರಿಯರೇ, ನಮಗೆ ಇದೊಂದು ಏಕಾಂಗಿತನದ ಮರಣವೆಂದು ಕಂಡರೂ ಒಂದು ಭಾಷಾಂತರದಲ್ಲಿ ಹೀಗೆ ಬರೆದಿದೆ: ಅವನು ದೇವರ ಮುದ್ದಿನಿಂದ ಸತ್ತನು ಎಂಬುದಾಗಿ. ಪ್ರಿಯರೇ, ದೇವರು ಮೋಶೆಯನ್ನು ಮುದ್ದಿಟ್ಟು ನಿದ್ರೆಗೆ ಜಾರಿಸಿದನು ಎಂಬುದು ಎಂಥ ಸುಂದರವಾದ ಯೋಚನೆ! ಪ್ರಿಯರೇ, ಧರ್ಮೋಪದೇಶಕಾಂಡ ಪುಸ್ತಕವು ಈ ದುಃಖಭರಿತ ಭಾವನೆಯೊಂದಿಗೆ ಕೊನೆಗೊಳ್ಳುತ್ತದೆ. ಆದರೆ ನಾವು ಯೆಹೋಶುವನ ಪುಸ್ತಕದಲ್ಲಿ ಇಸ್ರಾಯೇಲರೊಂದಿಗೆ ವಾಗ್ದಾತ್ತ ದೇಶದೊಳಕ್ಕೆ ಹೋಗಲಿದ್ದೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ನಾಮಕ್ಕೆ ಮಹಿಮೆಯಾಗಲಿ. ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಕಲಿತಂಥ ಅಮೂಲ್ಯ ಪಾಠಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ, ನಾವು ವಿಧೇಯತೆಯಿಂದ ಕೂಡಿದವರಾಗಿ ಪ್ರೀತಿಯ ಭಯಭಕ್ತಿಯ ಜೀವಿತವನ್ನು ನಮ್ಮ ಜೀವಿತದಲ್ಲಿ ನಾವು ಜೀವಿಸೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮೋಶೆಯ ಧರ್ಮಶಾಸ್ತ್ರದ ಕೊನೆಯ ಪುಸ್ತಕ ಧರ್ಮೋಪದೇಶಕಾಂಡ ಅಧ್ಯಯನ ಮಾಡುವಂತೆ ದೇವರು ನಮಗೆ ಸಹಾಯ ಮಾಡಿದನು. ನೀವೆಲ್ಲರೂ ಇದರಲ್ಲಿ ಆಶೀರ್ವದಿಸಲ್ಪಟ್ಟಿದ್ದೀರಿ ಅಲ್ಲವೇ? ನಾವು ಅದೇ ರೀತಿಯಲ್ಲಿ ನಾವು ನಂಬ್ತಾ ಇದ್ದೇವೆ. ಪ್ರಿಯರೇ, ತಾನು ಆದುಕೊಂಡ ತನ್ನ ಜನರನ್ನು ಸ್ವದೇಶಕ್ಕೆ ಸೇರಿಸುವಾಗ ದೇವರು ಆಕಾಶ ಭೂಮಿಯನ್ನು ಸಾಕ್ಷಿಗಾಗಿ ಕರೆಯುತ್ತಾನೆ. ಯಾಕೆಂದರೆ ಅವರು ಮೊಂಡರೆ ಆಗಿದ್ದರು. ಮೋಶೆಯ ಉಪನ್ಯಾಸವು ಅಂತಿಮ ಗೀತೆಯೊಂದಿಗೆ ಮುಕ್ತಾಯವಾಗುತ್ತದೆ. ಈ ರೀತಿ ಕ್ರಿಸ್ತನೆಂಬ ಬಂಡೆಯ ಬಗ್ಗೆ ಹೇಳುತ್ತದೆ. ಈ ಪುಸ್ತಕವು ಮೋಶೆಯ ಮರಣದ ಮೂಲಕ ದುಃಖಭರಿತ ಭಾವದೊಂದಿಗೆ ಕೊನೆಗೊಂಡರೂ ಯೆಹೋಶುವನ ಪುಸ್ತಕದಲ್ಲಿ ಇಸ್ರಾಯೇಲರು ವಾಗ್ದತ್ತ ದೇಶದೊಳಗೆ ಹೋಗುವುದನ್ನು ಕಾಣುತ್ತೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ದೇವರಿಗೆ ವಿಧೇಯರಾಗೋಣ, ಆತನ ಪ್ರೀತಿಯಿಂದ ಜೀವಿಸೋಣ ಹಾಗೂ ಸಾಕ್ಷಿಗಳಾಗಿ ಇರೋಣ. ಬನ್ನಿರಿ, ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿ ಮಾಡಿದಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಿನಗಾಗಿ ಜೀವಿಸುವಂತೆ, ತಮ್ಮ ಜೀವಿತಗಳನ್ನು ಪ್ರತಿಷ್ಠೆಪಡಿಸಿಕೊಳ್ಳುವಂತೆ ಸಹಾಯ ಮಾಡು. ನಿನ್ನ ಆತ್ಮನ ಸಹಾಯವನ್ನು ಯಥೇಚ್ಛವಾಗಿ ದಯಪಾಲಿಸು. ಒಬ್ಬೊಬ್ಬರನ್ನು ಆಶೀರ್ವದಿಸಿ ಅವರ ಕುಂದು ಕೊರತೆಗಳನ್ನು, ಸಮಸ್ಯೆಗಳನ್ನು, ಅನಾರೋಗ್ಯತೆಗಳನ್ನು ನಿವಾರಿಸಿ ನೀನು ಅವರನ್ನು ಆಶೀರ್ವದಿಸಬೇಕೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ
ಬೇಡಿದ್ದೇವೆ ತಂದೆಯೇ, ಆಮೇನ್. ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ವಾಕ್ಯ ಅಧ್ಯಯನ ಮೂಲಕ ಆಶೀರ್ವದಿಸಲ್ಪಟ್ಟು ಕರೆ ಮಾಡಿದ ಪ್ರಾರ್ಥಿಸುತ್ತಿರುವ ನಿಮ್ಮೆಲ್ಲರಿಗೂ ಕೃತಜ್ಞತೆಗಳು. ಮುಂದಿನ ಹೊಸ ಪುಸ್ತಕದ ಅಧ್ಯಯನಕ್ಕೆ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿರಿ. ಕರ್ತನ ಕೃಪೆಯು ನಿಮ್ಮ ಸಂಗಡ ಸದಾ ಇರಲಿ.